Father's Day. Happy Father's Day. ಎಲ್ಲರಿಗೂ ನಮಸ್ಕಾರ. ಎಲ್ಲ ಫಾದರ್ಸ್ಗೂ ಇವತ್ತು ಹ್ಯಾಪಿ ಫಾದರ್ಸ್ ಡೇ. ನಾನು ನಮ್ಮ ಅಪ್ಪಾಜಿಲಿಂದ ಕಲ್ತಂಥ ಪಾಠಗಳು ಏನಂದ್ರೆ, ಫಸ್ಟಿಗೆ ನಾ ಎಲ್ಲ ವಿಡಿಯೋದಾಗೂ ಹೇಳಿರ್ತೀನಿ, ಅವ್ರು ಯಾವಾಗಲೂ ಹೇಳೋರು, ಯಾವಾಗಲೂ ಕಲಿತು ಮರಿಬೇಕು, ಕೀಪ್ ಲರ್ನಿಂಗ್. ಯಾವಾಗಲೂ ನಮಗೆ ಅವಕಾಶ ಸಿಕ್ಕಾಗ ನಾವು ಆ ಅಪಾರ್ಚುನಿಟಿನ ಯೂಸ್ ಮಾಡಿಕೊಂಡು ಆ ಹೊಸ ಸ್ಕಿಲ್ಲನ್ನು ನಾವು ಕಲಿಬೇಕು. ಅದು ಮುಂದೆ ಯಾವಾಗೋ ಒಂದ್ಸಲ ಯೂಸ್ ಆಗುತ್ತೆ. ಇದು ಯಾವಾಗಲೂ ನಂಗೆ ಭಾಳ ನೆನಪಾಗ್ತಾ ಇರ್ತೈತೆ. ನಾ ಏನಾರ ಹೊಸ ವಿಷಯ ಕಲಿಯುವಾಗ ನಾನು ಅದನ್ನು ನಮ್ಮ ಅಪ್ಪಾಜಿ ಹೇಳಿದ ಮಾತು ನಾ ಸ್ವಿಮ್ಮಿಂಗ್ ಕಲಿಯುವಾಗ ಬಂತು, ಈಗ ಟೆಕ್ಕೊಂಡು ಕಲಿಯುವಾಗಲಿ, ಈಗ ಯಾವುದೋ ಒಂದು ಹೊಸ ಸ್ಕಿಲ್ ಕಲಿಬೇಕಂದ್ರೆ ನಂಗೆ ಯಾವಾಗಲೂ ಅನಿಸ್ತದೆ ಕೀಪ್ ಲರ್ನಿಂಗ್. ಯಾವಾಗ ಸೆಕೆಂಡ್ ಒನ್ ಏನಂದ್ರೆ, ಆಲ್ವೇಸ್ ಗಿವ್ ಅ ರಿಸ್ಪೆಕ್ಟ್ ಟು ದ ಮನಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದ ಮನಿ. ನಿಜ ದುಡ್ಡಿಗೆ ವ್ಯಾಲ್ಯೂ ಕೊಡೋದನ್ನು ನಾವು ಕಲಿಬೇಕು. ಎಷ್ಟೇ ದುಡಿದ್ರು ಎಷ್ಟೇ ಇದ್ರೂ ನಾವು ಹಂಬಲ್ ಪರ್ಸನ್ ಆಗಿರಬೇಕು. ರಿಯಲಿ ನಮ್ಗೆ ಎಲ್ಲಿ ನೀಡ್ ಐತಿ, ನಮ್ಮ ಹೆಲ್ತ್ ಮತ್ತು ನಮ್ದು ರಿಯಲಿ ನೀಡ್ ಇದ್ದಲ್ಲೇ ನಾವು ಸ್ಪೆಂಡ್ ಮಾಡುವಾಗ ಥಿಂಕ್ ಮಾಡಬಾರ್ದು. ಅದು ನಾವು ಅನ್ನೆಸೆಸರಿನೂ ಸ್ಪೆಂಡ್ ಮಾಡಬಾರ್ದು. ಕಷ್ಟಪಟ್ಟಾಗ ದುಡ್ಡು ಅನ್ನೋದು ಬರುತ್ತೆ ಅಂತೇಳಿ ಅದನ್ನು ನಾನು ನಮ್ಮ ಅಪ್ಪಾಜಿಲಿಂದನೇ ಕಲ್ತಿರೋದು. ಥರ್ಡ್ ಒನ್, ನಾವು ಈಗ ಹೌಸ್ ವೈಫ್ ಆದಮೇಲೆ ಎಷ್ಟೋ ಎಲ್ಲ ನಮ್ಮ ಮದರ್ಸ್ ಎಲ್ಲರೂ ಮಕ್ಕಳು ನೋಡ್ಕೋದು ಅದ್ರೊಳಗೆ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಆದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಬೇಕು. ಎಲ್ಲ ಇದ್ರ ಬಗ್ಗೆನೂ ನಮಗೆ ಫೈನಾನ್ಷಿಯಲಿ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಯಾವ ಬ್ಯಾಂಕು ಏನು, ಎಲ್ಲದಾವು ನಮ್ಮ ಕ್ಯಾಶ್ ಎಲ್ಲಿ, ಏನು ಎಮರ್ಜೆನ್ಸಿ ಫಂಡ್ ಎಲ್ಲಿ ಐತಿ ಅಂತೇಳಿ ನಾವು ಅಪ್ಡೇಟ್ ಆಗಿರ್ಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಎಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿರ್ರಿ ಅಂತಂತೇಳಿ ನಾನು ಇನ್ನೂ ಸ್ವಲ್ಪ ಸ್ಲೋ ಇದ್ದೇನೆ, ಆದರೆ ಅದನ್ನು ಇಂಪ್ರೂವ್ ಮಾಡ್ಕೊತಾ ಇದ್ದೇನೆ. ನಾನು ಎಲ್ಲ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಲಿತಾ ಇದ್ದೇನೆ. ಈ ತಂದೆ ತಾಯಿ ಋಣನ ಎಷ್ಟು ಜನ್ಮ ಎತ್ತಿ ಬಂದರೂ ತೀರ್ಸಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಅವರಿಂದ ಕಲಿತಂಥ ಪಾಠ, ಒಳ್ಳೆ ಬುದ್ಧಿನ ನಾವು ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಕೊಡ್ತೀವಿ. ನಾನೀಗ ನಮ್ಮ ಆರ್ಯಾಗ ಕಲಿಸ್ಬೇಕಂತ ಅಂತೀನಿ. ನಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಂದ್ರೆ, ಅವರು ಬೆಸ್ಟ್ ಫಾದರೇ. ಯಾಕಂದರೆ ಅವರು ಅಕಾಡೆಮಿಕ್ಕಿಂತ ಆರ್ಯದ ಬಿಹೇವಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಾರೆ. ಫುಡ್ಡಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ, ಎಲ್ಡರ್ಸ್ ಜೊತೆ ಚೆನ್ನಾಗಿ ಮಾತಾಡಲಿಲ್ಲ ಅಂದರೆ ಅವಾಗೇ ಅವನನ್ನು ತಿದ್ದುತ್ತಾರೆ. ಆ ವಿಷಯದಲ್ಲಿ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇದೆ. ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಬೈ ಬೈ.